ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಸಿಟಿ ರೌಂಡ್ಸ್ ಮಾಡ್ತಾರೆ. ಆದ್ರೆ ಈ ಮುಂಗಾರು ಪೂರ್ವ ಮಳೆಯಿಂದ ಅತಿ ಹೆಚ್ಚಿನ ಹಾನಿಯಾಗಿದೆಯಲ್ಲ, ಆ ಭಾಗದ ಜನ ಈಗಲೂ ಕೂಡ ಪರದಾಡ್ತಿದ್ದಾರೆ. ಮಳೆ ಅಂದ್ರೆ ಸಾಕು ಭಯ ಪಡೋ ಮಟ್ಟಿಗೆ ಬೆಂಗಳೂರಿನ ಜನ ಬಂದಿದ್ದಾರೆ. ಮುಂಗಾರು ಪೂರ್ವ ಮಳೆಗೆ ಹೈರಾಣಾಗಿದ್ದಾರೆ ಬೆಂಗಳೂರಿನ ಮಂದಿ. ಯಾವ ಕ್ಷಣಕ್ಕೆ ಎಲ್ಲಿ ಏನಾಗುತ್ತೋ ಅನ್ನುವಂಥ ಆತಂಕ. ನಿರಂತರ ಮಳೆಯಿಂದ ವ್ಯಾಪಾರ ವಹಿವಾಟು ಭಾರೀ ಕುಸಿತವಾಗಿದೆಯಂತೆ. ಕಳೆದ 2-3 ದಿನಗಳಿಂದ ಭಾರೀ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಈಗಾಗಲೇ 3 ಮಳೆರಾಯ ಬಲಿ ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ಮನೆಗಳಿಗೆ ನೀರು ನುಗ್ಗಿ ಅನೇಕರ ಜೀವನ ಬೀದಿ ಪಾಲಾಗಿದೆ. ಇದರ ನಡುವೆ ನೆಲ ಕಚ್ಚಿದೆ ವ್ಯಾಪಾರ ವಹಿವಾಟು. ಬದುಕೇ ದುಸ್ತರ ಆದಂತ ಹೊತ್ತಲ್ಲಿ ಯಾರಾದ್ರೂ ಖರೀದಿಗೆ ಮುಂದಾಗ್ತಾರ? ಖಂಡಿತ ಇಲ್ಲ. ಹೂ ಹಣ್ಣು ತರಕಾರಿ ಖರೀದಿಗೆ ಜನ ಬರ್ತಾನೆ ಇಲ್ಲ ಅನ್ನುವಂಥ ವಿಚಾರ. ಪಾಪ ಮನೆಯಲ್ಲಿ ನೀರನ್ನ ಎತ್ತ ಆಚೆ ಹಾಕಿದ್ರೆ ಸಾಕಪ್ಪ, ಪರಿಸ್ಥಿತಿ ತಿಳಿಯಾದ್ರೆ ಸಾಕು ಅಂತ ಜನ ಒದ್ದಾಡ್ತಿರೋ ಹೊತ್ತಲ್ಲಿ ಯಾರು ವ್ಯಾಪಾರ ವಹಿವಾಟಿಗೆ ಮುಂದೆ ಬರ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಸಾಯಿ ಲೇಔಟ್ನಲ್ಲಿ ಮನೆ ಬಿಟ್ಟು ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಜನ. ಇಂಥ ಪರಿಸ್ಥಿತಿ ಬೆಂಗಳೂರಿನ ಬಹುತೇಕ ಭಾಗದಲ್ಲಿದೆ. ಒಳಗಡೆ ಲಾಕ್ ಆಗ್ಬಿಟ್ಟಿದ್ದಾರೆ. ಮನೆಯನ್ನ ಸ್ವಚ್ಛಗೊಳಿಸೋದ್ರಲ್ಲಿ ಬ್ಯುಸಿ ಹಾಕಿದ್ದಾರೆ. ಇಂಥದ್ರಲ್ಲಿ ವ್ಯಾಪಾರ ಮಾಡೋಕೆ ಹೆಂಗ್ ಬರ್ತಾರೆ ಮುಂದೆ? ಹಾಗಾಗಿ ಮಳೆ ಬರೀ ಜನರ ಬದುಕನ್ನ ದುಸ್ತರ ಮಾಡಿಲ್ಲ, ಮತ್ತೊಂದು ಕಡೆ ವ್ಯಾಪಾರಸ್ಥರು ಕೂಡ ಪರದಾಡೋ ಹಾಗಾಗಿದೆ. ಕಾರಣ ಜನ ಇಲ್ಲ ವ್ಯಾಪಾರ ಮಾಡೋದಕ್ಕೆ. ವ್ಯಾಪಾರ ವಹಿವಾಟು ಕಂಪ್ಲೀಟ್ ಆಗಿ ಕುಸಿತವಾಗಿದೆಯಂತೆ. ಈ KR ಮಾರ್ಕೆಟ್ನಲ್ಲೂ ಕೂಡ ನಿನ್ನೆ ಪರಿಸ್ಥಿತಿ ನೋಡ್ತಾ ಇದ್ವಿ, ಮಳೆಯಿಂದ ಯಾವ ರೀತಿ ನೀರು ನಿಂತ್ಕೊಂಡಿತ್ತು ಅಂತ. ಅದ್ರ ಮಧ್ಯೆ ಸ್ವಲ್ಪ ವ್ಯಾಪಾರ ವಹಿವಾಟು ಆಗ್ತಾ ಇತ್ತು ಅಂತ ಭಾವಿಸಿದ್ವಿ. ಬಟ್ ಕಂಪ್ಲೀಟ್ ಆಗಿ ಅಲ್ಲೂ ಕೂಡ ವ್ಯಾಪಾರ ವಹಿವಾಟು ಕುಸಿತವಾಗಿದೆಯಂತೆ. ಈಗೇನಾದ್ರೂ KR ಮಾರ್ಕೆಟ್ಗೆ ಮಳೆ ಆದಾಗ ನೀವು ಕಾಲಿಡಕ್ಕೆ ಹೋದ್ರೆ ಖಂಡಿತ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಕೊಳಚೆ ನೀರು ನಿಂತ್ಕೊಂಡಿರುತ್ತೆ, ಟ್ರಾಫಿಕ್ ಸಮಸ್ಯೆ, ರಸ್ತೆಗೆ ಜಲಾವೃತ ಆಗಿರುತ್ತೆ. ಈ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಸರಿಯಾಗಿ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಜನ ಕೂಡ ಹೋಗೋದಕ್ಕೆ ಹಿಂದೇಟು ಹಾಕದಂಗೆ ಕಾಣಿಸ್ತಾ ಇದೆ. ತಕ್ಕ ಮಟ್ಟಿಗೆ ವ್ಯಾಪಾರ ವಹಿವಾಟು ಕೂಡ ಈಗ ಕುಸಿತವಾಗಿದೆ ಮಳೆಯಿಂದಾಗಿ ಅನ್ನುವಂಥ ವಿಚಾರ. ಕಳೆದ 2-3 ದಿನಗಳಿಂದ ಸುರಿತಾ ಇರುವಂತಹ ಭಾರೀ ಮಳೆಗೆ ಒಂದ್ ಕಡೆ ಜನಜೀವನ ಅಸ್ತವ್ಯಸ್ತ ಆಗಿದೆ, ಮತ್ತೊಂದು ಕಡೆ ಇದರ ಎಫೆಕ್ಟ್ ಈಗ ವ್ಯಾಪಾರ ವಹಿವಾಟಿನ ಮೇಲೂ ಕೂಡ ತಟ್ಟಿದೆ ಅನ್ನುವಂತಹ ವಿಚಾರ. KR ಮಾರ್ಕೆಟ್ನಲ್ಲಿ ಯಾವಾಗಲೂ ಕೂಡ ಜನಜಂಗುಳಿಯಿಂದ ತುಂಬಿರ್ತಾ ಇದ್ದಂತಹ ಪ್ರದೇಶ, ಅತಿ ಹೆಚ್ಚಿನ ವ್ಯಾಪಾರ ವಹಿವಾಟು ಆಗ್ತಾ ಇದ್ದಂತಹ ಪ್ರದೇಶ, ಈಗ ಜನರ ಸಂಖ್ಯೆ ಕೂಡ ಕಡಿಮೆ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಮಳೆ. ಹಾಗಾಗಿ ಯಾರು ಕೂಡ ಹೂ ಹಣ್ಣು ತರಕಾರಿ ಖರೀದಿಗೆ ಮುಂದೆ ಬರ್ತಿಲ್ವಂತೆ. ಅತಿ ದೊಡ್ಡ ಲಾಸ್ ಅನ್ನ ಬಹುತೇಕ ಜನ ಈ ಮಳೆಯಿಂದ ಅನುಭವಿಸಿದ್ದಾರೆ. ಒಂದ್ ಕಡೆ ವ್ಯಾಪಾರಸ್ಥರು, ಮತ್ತೊಂದು ಕಡೆ ಜನಸಾಮಾನ್ಯರು ಕೂಡ. ಯಾಕಂದ್ರೆ ಬಹುತೇಕ ಪ್ರದೇಶಗಳು ಜಲಾವೃತ ಆಗಿರೋದ್ರಿಂದ ಮನೆಗಳಿಗೆ ನೀರು ನುಗ್ಗಿದೆ, ವಾಹನಗಳು ಜಖಮ್ಮಾಗಿದೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಮತ್ತೆ ಜನರ ಬಳಿ ದುಡ್ಡು ಬೇಕು. ಹಂಗೋ ಹಿಂಗೋ ಕಷ್ಟಪಟ್ಟು ದುಡಿದು ಜೀವನ ಕಟ್ಕೊಂಡವರು ಒಂದು ಮಳೆಗೆ ಅದೆಲ್ಲವೂ ಕೂಡ ಹಾನಿಯಾದ ಬಳಿಕ ವ್ಯಾಪಾರ ವಹಿವಾಟಿನ ಕಡೆಗೆ ಮುಖ ಮಾಡ್ತಿಲ್ಲ ಅಂತ.